ಅಂದರೆ ವ್ಯೂಸ್ನ ನಮ್ಮ ವಿಡಿಯೋದಲ್ಲಿ ವ್ಯೂಸ್ ಹೇಗೆ ಜಾಸ್ತಿ ಮಾಡ್ಕೋಬೇಕು, ಸಬ್ಸ್ಕ್ರೈಬರ್ನ ಹೇಗೆ ಜಾಸ್ತಿ ಮಾಡ್ಕೋಬೇಕು, ಅದನ್ನೆರಡು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಇದು ಫಸ್ಟ್ ಪಾರ್ಟು ಯೂಟ್ಯೂಬ್ ಚಾನಲ್ ಹೆಂಗೆ ಕ್ರಿಯೇಟ್ ಮಾಡ್ಬೋದು. ಅಂದರೆ ಡೆಮೋ ಬೇಕಂದರೆ ಕೇಳಿ, ನಾನು ಇನ್ನೊಂದು ಫೋನಲ್ಲಿ ನಿಮ್ಗೆ ಲೈಕ್ ಒಂದಿಷ್ಟು ಜನ ಹೆಣ್ಮಕ್ಳೆಲ್ಲ ಮನೆಯಲ್ಲಿ ಅಡುಗೆ ಮಾಡ್ಕೊತಾನೆ ಅದೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಅದರಿಂದ ಫೇಮಸ್ ಕೂಡ ಆಗಿದ್ದಾರೆ. ಹಾಗಾಗಿ ನಾನು ಏನು ಅಂತಿದ್ದೀನಿ, ನೀವು ದೊಡ್ಡ ದೊಡ್ಡ ಕ್ಯಾಮ್ರಾನು ತೊಗೋಬೋದು. ಓಕೆ, ಸೊ ಈ ಥರ ಇರುತ್ತೆ. ಒಬ್ಬೊಬ್ಬರು ಟೈಮ್ ಪಾಸಿಂಗ್ ಅಂತ ಯೂಟ್ಯೂಬ್ ಚಾನಲ್ ಮಾಡಿರ್ತಾರೆ, ಒಬ್ಬರು ಎಂಟರ್ಟೈನ್ಮೆಂಟ್ ಅಂತ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ, ಒಬ್ಬರು ಲೈಫ್ ಸ್ಟೈಲ್ನ ತೋರಿಸೋದಕ್ಕಂತ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ. ಇನ್ನೊಂದಿಷ್ಟು ಜನ ಎಜುಕೇಷನ್ ಪರ್ಪಸ್ ಆಗಿ ಮಾಡ್ಕೋಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಪನ್ ಮಾಡಿದ ತಕ್ಷಣ ಒಂದಿಷ್ಟು ಸೆಟ್ಟಿಂಗ್ ಇದೆ, ಅದನ್ನೆಲ್ಲ ನಾನು ನಿಮ್ಗೆ ಡೆಮೋ ತೋರಿಸ್ತೀನಿ, ಆಯಿತಾ. ಸೊ ಇವೆರಡು ಫಸ್ಟ್ ಮಾಡ್ಕೊಳ್ಳಿ. ಒಂದು ಗೂಗಲ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಏನಂದರೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್. ಸೊ ಅದನ್ನ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂತ ಆಸೆ ಇಟ್ಟಿರ್ತೀರಲ್ಲ, ನಂದು ನಾನು ಕ್ರಿಯೇಟ್ ಮಾಡಿದ್ದೀನಿ. ಅದನ್ನು ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಸಾಕಷ್ಟು ನಾನು ಯೂಟ್ಯೂಬ್ ಚಾನಲಲ್ಲೇ ಸ್ವಲ್ಪ ಚಾನಲ್ನ ಓಪನ್ ಮಾಡಿಬಿಟ್ಟು ಒಂದಿಷ್ಟು ವೀಡಿಯೋಸ್ನ ನೋಡಿದೆ, ಯಾವ ಥರ ವೀಡಿಯೋಸ್ನ ಮಾಡಬೇಕು, ಯಾವ ಥರ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು, ಆ್ಯಂಡ್ ಅದನ್ನು ಮಾಡಬೇಕಾದ್ರೆ ಏನೇನು ಸೆಟ್ಟಿಂಗ್ ಮಾಡಬೇಕು ಅದೆಲ್ಲ ಪ್ರತಿಯೊಂದು ನೋಡಿದ್ದೀನಿ ನಾನು. ಆಲ್ಮೋಸ್ಟ್ ಏನಂತಾರೆ ಅಂದರೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡಿಬಿಟ್ಟು ಈ ಥರ ಕ್ರಿಯೇಟ್ ಮಾಡೋದಾ, ಇಷ್ಟೇನಾ ಅಂತ ತಿಳ್ಕೊತೀರಾ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೌದು, ಅಷ್ಟೇ ಅದು. ಆ್ಯಂಡ್ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ತುಂಬ ಈಸಿ ಮೆಥಡು, ತುಂಬ ದೊಡ್ಡದೇನಲ್ಲ. ತುಂಬ ಜನ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಾರೆ, ಬಟ್ ನಾನು ಹೇಳ್ತೀನಿ ಕೇಳಿ, ಸ್ಕಿಪ್ ಮಾಡಬೇಡಿ ವಿಡಿಯೋನ. ಸ್ಕಿಪ್ ಮಾಡಿದರೆ ಏನು ಗೊತ್ತಾಗಲ್ಲ. ಸೊ ಫುಲ್ ವಿಡಿಯೋ ನೋಡಿ. ಆ್ಯಂಡ್ ನಾನು ಇವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟೆ 1 ಮಂತ್ ಆಯಿತು. 1 ಮಂತಲ್ಲಿ ನಾನು ಅದನ್ನ ತುಂಬ ಸರ್ಚ್ ಮಾಡಿದೆ. ನಾನು ಯೂಟ್ಯೂಬ್ ಚಾನಲ್ನ ಯಾವ ಥರ ಮಾಡಬೇಕು, ಏನು ಸೆಟ್ಟಿಂಗ್ ಇಡಬೇಕು. ಜಸ್ಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರಲ್ಲ, ಅದರಲ್ಲಿ ಒಂದಿಷ್ಟು ಸೆಟ್ಟಿಂಗಲ್ಲಿ ಪರ್ಸ್ನಲ್ ಅಥವಾ ಪಬ್ಲಿಕ್ ಅಕೌಂಟು, ಹಾಗೆ ನಾವು ಯಾವ ಥರ ವಿಡಿಯೋ ಮಾಡ್ತಿದ್ದೀವಿ, ಯಾವ ಥರ ಕಂಟೆಂಟ್ ಮಾಡ್ತೀವಿ, ಪ್ರತಿಯೊಂದನ್ನು ನಾವು ಅಲ್ಲಿ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಅಂದರೆ ಕ್ರೋಮ್ದಲ್ಲಿ ಹೋಗಿಬಿಟ್ಟು ಕ್ರೋಮ್ದಲ್ಲಿ ಒಂದಿಷ್ಟು ನಿಮ್ಮ ಪ್ರೊಫೈಲ್ನ ಓಪನ್ ಮಾಡಿಬಿಟ್ಟು ಅಲ್ಲೆಲ್ಲ ಸೆಟ್ಟಿಂಗ್ ಮಾಡಬೇಕು. ಆಮೇಲೆ ನಿಮ್ಮದು ಫೋಟೋಸ್ ಕೂಡ ತೊಗೊಳುತ್ತೆ, ಅದು ಅಗ್ರಿ ಆಗೋದಕ್ಕೆ ಸ್ವಲ್ಪ ಟೈಮ್ 24 hours ತೊಗೊಂಡಿರುತ್ತೆ. ಈ ಥರ ಪ್ರತಿಯೊಂದು ಇರುತ್ತೆ. ಸುಮ್ಮನೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಬಿಟ್ರೆ ದುಡ್ಡು ಬರೋಲ್ಲ. ನನಗೇನು ಇವಾಗ ಬರ್ತಿಲ್ಲ ದುಡ್ಡು. ನಾನು ಇವಾಗ ಕ್ರಿಯೇಟ್ ಮಾಡಿ 1 ಮಂತ್ ಆಯಿತು. ಆ್ಯಂಡ್ ಸುಮ್ಮನೆ ಅಷ್ಟೆಲ್ಲ ಮಾಡಿಬಿಟ್ಟು ಅಂದರೆ ಸುಮ್ಮನೆ ನಿಮ್ಗೆ ಜಾಸ್ತಿ ವ್ಯೂಸ್ ಬಂತು, ಸಬ್ಸ್ಕ್ರೈಬರ್ ಆದ್ರೂ ಕೂಡ ಅದು ಸೆಟ್ಟಿಂಗ್ ಎಲ್ಲ ಮಾಡಲಿಲ್ಲ ಅಂದರೆ ದುಡ್ಡು ಬರೋಲ್ಲ. ಸೊ ನಾನೇನಂತೀನಿ ಅಂದರೆ ಫುಲ್ ವಿಡಿಯೋನ ನೋಡಿ. ಆ್ಯಂಡ್ ಅದು ಡೆಮೋ ಕೂಡ ನಾನು ಬೇಕಾದರೆ ಮಾಡಾಕ್ತೀನಿ, ಡೆಮೋನು ಕೇಳಿ. ನಾನಿವಾಗ ಜಸ್ಟ್ ಹೇಳ್ತೀನಿ ಏನಂದರೆ, ಫಸ್ಟ್ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ಏನು ಬೇಕು ಗೊತ್ತಾ? ಫಸ್ಟು ಒಂದು ಕ್ರಿಯೇಟ್ ಮಾಡೋದಕ್ಕೆ ಯೂಟ್ಯೂಬ್ ಚಾನಲ್ನ ಫೋನ್ ಬೇಕು. ಸೊ ಸ್ಮಾರ್ಟ್ ಫೋನ್ ಅಂತೂ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಆ್ಯಂಡ್ ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿದ್ರೆ ಓಕೆ. ಎಲ್ಲರೂ ದೊಡ್ಡ ದೊಡ್ಡ ಕ್ಯಾಮ್ರಾದಲ್ಲೆಲ್ಲ ಮಾಡ್ತಾರೆ, ಅವಶ್ಯಕತೆ ಇಲ್ಲ. ನೀವು ಯೂಟ್ಯೂಬ್ದಿಂದನೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಅದರ ದುಡ್ಡಿಂದ ನೀವು ದೊಡ್ಡ ದೊಡ್ಡ ಕ್ಯಾಮ್ರಾನು ತೊಗೋಬೋದು. ಓಕೆ, ಸೊ ಈ ಥರ ಇರುತ್ತೆ. ಒಬ್ಬೊಬ್ಬರು ಟೈಮ್ ಪಾಸಿಂಗ್ ಅಂತ ಯೂಟ್ಯೂಬ್ ಚಾನಲ್ ಮಾಡಿರ್ತಾರೆ, ಒಬ್ಬರು ಎಂಟರ್ಟೈನ್ಮೆಂಟ್ ಅಂತ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ, ಒಬ್ಬರು ಲೈಫ್ ಸ್ಟೈಲ್ನ ತೋರಿಸೋದಕ್ಕಂತ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ. ಇನ್ನೊಂದಿಷ್ಟು ಜನ ಎಜುಕೇಷನ್ ಪರ್ಪಸ್ ಆಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಯೂಟ್ಯೂಬ್ ಚಾನಲ್ಲು ತುಂಬ ಅಂದರೆ ಲೈಕ್ ಒಂದಿಷ್ಟು ಜನ ಹೆಣ್ಮಕ್ಳೆಲ್ಲ ಮನೆಯಲ್ಲಿ ಅಡುಗೆ ಮಾಡ್ಕೊತಾನೆ ಅದೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಅದರಿಂದ ಫೇಮಸ್ ಕೂಡ ಆಗಿದ್ದಾರೆ. ಹಾಗಾಗಿ ನಾನು ಏನು ಅಂತಿದ್ದೀನಿ, ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡ್ತಿದ್ದೀರಲ್ಲ, ಸೊ ಸ್ಮಾಲ್ ಫೋನ್ ಇದ್ದರೂ ಓಕೆನಾ, ಟಚ್ ಫೋನ್ ಇದ್ದರೂ ಓಕೆ. ಅದರಲ್ಲಿ ನಿಮ್ಮದು ಕ್ಯಾಮ್ರಾ ಸ್ವಲ್ಪ ಕ್ವಾಲಿಟಿ ಓಕೆ ಇದ್ರೂ ಪರವಾಗಿಲ್ಲ. ಬಟ್ ಕ್ಯಾಮ್ರಾನ ನೀಟಂಗೆ ಅಂದರೆ ವಿಡಿಯೋ ಸ್ವಲ್ಪ ಕ್ಲಾರಿಟಿ ನೀಟಂಗಾಗಿ ಇರೋ ಥರ ನೀವು ವಿಡಿಯೋ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಒಂದು ಗೂಗಲ್ ಅಕೌಂಟ್ ಇರಬೇಕು. ಇವಾಗಂತರೂ ಸಾಮಾನ್ಯ ಗಾಯ್ಸ್ ಗೊತ್ತೇ ಇರುತ್ತೆ ನಿಮಗೆಲ್ಲ, ಪ್ರತಿಯೊಬ್ಬರ ಹತ್ರನೂ ಗೂಗಲ್ ಅಕೌಂಟ್ ಇದ್ದೇ ಇರುತ್ತೆ. ಹೀಗಾಗಿ ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ಓಪನ್ ಆಗೇ ಹೋಗುತ್ತೆ. ಸೊ ನೀವು ಗೂಗಲ್ ಅಕೌಂಟ್ ಇದ್ದರೆ ಆ ಗೂಗಲ್ ಅಕೌಂಟ್ನ ನೀವು ಮೆನ್ಷನ್ ಮೇಲ್ ಕೇಳುತ್ತೆ, ಅದನ್ನ ಹಾಕಿಬಿಟ್ಟು ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಬೋದು. ಸೊ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಒಂದು ಗೂಗಲ್ ಅಕೌಂಟ್ ಇರಬೇಕು. ಗೂಗಲ್ ಅಕೌಂಟ್ ಇದ್ದ ತಕ್ಷಣ ನೀವು ಯೂಟ್ಯೂಬ್ ಚಾನಲ್ನ ಏನು ಕ್ರಿಯೇಟ್ ಮಾಡೋದಂದರೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಪ್ರತಿಯೊಂದು ಫೋನಲ್ಲಿ ಯೂಟ್ಯೂಬ್ ಅಂತ ಒಂದು ಇದೇ ಇರುತ್ತೆ, ಅದನ್ನ ಆ್ಯಪ್ ಒತ್ಕೊಂಡ್ಬಿಟ್ಟು ಅಲ್ಲೇ ಸೆಟ್ಟಿಂಗ್ ಇರುತ್ತೆ.
ಆ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ನೇಮ್ ಏನಂತ ಹೆಸರು ಇಡಬೇಕು ಅಂದ್ಕೊಂಡಿದ್ದೀರಾ ಆ ಥರ ನೀವು ಹೆಸರು ಇಟ್ಕೊಂಡು ಪಬ್ಲಿಕ್ ಅಕೌಂಟ್ ಅಂತ ಇಟ್ಬಿಟ್ಟು ಈ ಥರ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಅದರಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ, ತುಂಬ ಲಾಭ ಇದೆ, ಆಮೇಲೆ ಅರ್ನಿಂಗ್ ಚೆನ್ನಾಗಿದೆ ಅದರಿಂದ. ಆ್ಯಂಡ್ ನಾನಿವಾಗ ನನಗೆ ಜಾಸ್ತಿನೂ ಅಂದರೆ ನನಗೂ ಮೊದಲಿಂದ ಮಾಡಬೇಕಂತಲೇ ಇತ್ತು. 2024 ಅನ್ಕೊಂಬಂದವಳು ನಾನು. ನನಗೆ ಸ್ವಲ್ಪ ವರ್ಕ್ ಇರೋದ್ರಿಂದ ಹಾಗೆ ಮನೆ ಕಡೆ ಇರೋದ್ರಿಂದ ನನಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅದಕ್ಕೆ. ಸೊ ನಿಮ್ಮ ಹತ್ರ ಟೈಮ್ ಇದ್ದರೆ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಕ್ರಿಯೇಟ್ ಮಾಡ್ಕೊಳ್ಳಿ ನೀವು. ನಿಮಗೆ ತುಂಬ ಬೆನಿಫಿಟ್ ಇದೆ ಇದರಿಂದ. ಆಮೇಲೆ ನೀವು ಅರ್ನ್ ಮಾಡ್ಕೋಬೋದು, ಮನೇಲಿದ್ದೇ ನೀವು ದುಡ್ಡನ್ನ ಸಂಪಾದನೆ ಮಾಡ್ಕೋಬೋದು. ಆ್ಯಂಡ್ ಗೊತ್ತಾ ಗೈಸ್, ಇನ್ನೊಂದೇನೆಂದರೆ ಅದೊಂದು ದೊಡ್ಡ ವಿದ್ಯೆ ಏನಲ್ಲ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಅಂತಾರಲ್ಲ, ಯೂಟ್ಯೂಬ್ ಚಾನಲ್ ಹೆಂಗೆ ಕ್ರಿಯೇಟ್ ಮಾಡೋದು ಹಾಗೆ ಹೀಗೆ ತುಂಬ ಸರ್ಚ್ ಮಾಡೋದು ಹಾಗೆಲ್ಲ ಮಾಡಬೇಡಿ. ಫಸ್ಟ್ ಆಫ್ ಆಲ್ ಮಾಡಲೇಬೇಕಾಗುತ್ತೆ, ಸರ್ಚ್ ಮಾಡೋದ್ರಿಂದ ಏನಿಲ್ಲ. ಆದರೆ ತುಂಬಾ ಟೆನ್ಷನ್ ತೊಗೋಬೇಡಿ, ತಲೆಗೆಲ್ಲ ಹಾಕ್ಕೊಂಡು ಅಯ್ಯೋ ಹೆಂಗೆ ಕ್ರಿಯೇಟ್ ಮಾಡೋದು ಅದೊಂದು ದೊಡ್ಡ ಮಹಾವಿದ್ಯೆನ ಹಾಗೆ. ಯೂಟ್ಯೂಬ್ ಚಾನಲ್ ಮಾಡೋದು ತುಂಬ ಈಸಿ ಮೆಥಡ್ ಆಯಿತಾ. ಸೊ ಫಸ್ಟ್ ನಿಮ್ಮ ಹತ್ರ ಗೂಗಲ್ ಅಕೌಂಟ್ ಇರಲಿ. ಗೂಗಲ್ ಅಕೌಂಟ್ ಇದ್ದ ತಕ್ಷಣ ಒಂದು ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ. ಅದರಿಂದ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಅಲ್ಲೊಂದು ಸೆಟ್ಟಿಂಗಲ್ಲಿ ಇರುತ್ತೆ, ನಿಮ್ಗೆ ಯಾವ ನೇಮ್ ಬೇಕಲ್ಲ ಅದನ್ನ ಕೊಡಿ. ಹಾಗೆ ನಿಮ್ಮ ಒಂದು ಸಾರಿ ನೀವು ಫೋಟೋ, ಇನ್ನೊಂದು ಮೇನ್ ಇಂಪಾರ್ಟೆಂಟು, ನೀವು ಒಂದು ಸಾರಿ ಏನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ಅದಕ್ಕೊಂದು ಫೋಟೋ ಇಟ್ಟಿರ್ತೀರಲ್ಲ, ನಿಮ್ಮ ಫೋಟೋ ಇಟ್ಟು ನೇಮ್ ಹಾಕಿರ್ತೀರಲ್ಲ, ಅದನ್ನ ಪ್ಲೀಸ್ ಚೇಂಜ್ ಮಾಡಬೇಡಿ, ಪದೇ ಪದೇ ಚೇಂಜ್ ಮಾಡಬೇಡಿ. ಚೇಂಜ್ ಮಾಡಿದ್ರಿಂದ ಜಾಸ್ತಿ ಲೈಕ್ ಅಂದರೆ ಒಂದು ಸಾರಿ ನೀವು ಯೂಟ್ಯೂಬ್ ಚಾನಲ್ ಮಾಡಿದರೆ ಅದನ್ನ ತುಂಬ ಸಾರಿ ಚೇಂಜ್ ಮಾಡಬೇಡಿ ಅನ್ನೋದೇ ನನ್ನ ಆಶೆ. ಒಂದು 6 ಮಂತ್ ಅಥವಾ 1 ವರ್ಷ ಇಟ್ಟರು ಅಡ್ಡಿ ಇಲ್ಲ. ಆ ಥರ ಇಟ್ಕೊಂಡು ಚೆನ್ನಾಗಿ ಮಾಡಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಆ್ಯಂಡ್ ಈ ಥರ ನಂದು ಬ್ಲಾಗ್ ಆಗಿರೋದ್ರಿಂದ ನಾನು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನನ್ನ ವಿಡಿಯೋ ಏನು ಬರುತ್ತೆ ಅಂತಂದರೆ ಹೌ ಟು ಕ್ರಿಯೇಟ್ ವ್ಯೂಸ್, ಅಂದರೆ ವ್ಯೂಸ್ನ ನಮ್ಮ ವಿಡಿಯೋದಲ್ಲಿ ವ್ಯೂಸ್ ಹೇಗೆ ಜಾಸ್ತಿ ಮಾಡ್ಕೋಬೇಕು, ಸಬ್ಸ್ಕ್ರೈಬರ್ನ ಹೇಗೆ ಜಾಸ್ತಿ ಮಾಡ್ಕೋಬೇಕು, ಅದನ್ನೆರಡು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಇದು ಫಸ್ಟ್ ಪಾರ್ಟು, ಯೂಟ್ಯೂಬ್ ಚಾನಲ್ ಹೆಂಗೆ ಕ್ರಿಯೇಟ್ ಮಾಡ್ಬೋದು. ಅಂದರೆ ಡೆಮೋ ಬೇಕಂದರೆ ಕೇಳಿ, ನಾನು ಇನ್ನೊಂದು ಫೋನಲ್ಲಿ ನಿಮಗೆ ತೋರಿಸ್ಬಿಟ್ಟು ಮಾಡ್ತೀನಿ ಆಯಿತಾ. ಅದು ಇನ್ನೊಂದು ಫೋನಲ್ಲಿದೆ, ಚಾರ್ಜರ್ ಹಾಕಿದ್ದೀನಿ. ಡೆಮೋ ಬೇಕಂದರೆ ಕೇಳಿ, ನಾನು ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ನಮ್ಗೆ ಗೊತ್ತಾಗ್ತಿಲ್ಲ, ಮತ್ತು ನಮ್ಗೆ ಹೆಂಗೆ ಓಪನ್ ಮಾಡ್ಬೋದು, ಹೆಂಗೆ ಸೆಟ್ಟಿಂಗ್ ಮಾಡಬೇಕು ಅನ್ನೋದಿದ್ದರೆ ನಮ್ಗೆ ಕೇಳಿ, ನಾನು ಹೇಳ್ತೀನಿ. ಬಟ್ ನೀವು ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಆಮೇಲೆ ಸೆಟ್ಟಿಂಗ್ ಯಾವ ಥರ ಮಾಡ್ಕೋಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಪನ್ ಮಾಡಿದ ತಕ್ಷಣ ಒಂದಿಷ್ಟು ಸೆಟ್ಟಿಂಗ್ ಇದೆ, ಅದನ್ನೆಲ್ಲ ನಾನು ನಿಮಗೆ ಡೆಮೋ ತೋರಿಸ್ತೀನಿ ಆಯಿತಾ. ಸೊ ಇವೆರಡು ಫಸ್ಟ್ ಮಾಡ್ಕೊಳ್ಳಿ, ಒಂದು ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಆಮೇಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಅದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಒಂದಿಷ್ಟು ಸೆಟ್ಟಿಂಗ್ ಇದೆ, ಅದೆಲ್ಲ ನೀವು ಮುಗಿಸ್ಕೋಬೋದು ಜಲ್ದಿನೇ. ಅದಂತೂ ನಾನು ಡೆಮೋ ತೋರಿಸ್ತೀನಿ, ನಿಮಗೆ ಡೆಮೋ ಹಾಕ್ತೀನಿ ಆಯಿತಾ. ಅದನ್ನು ಮಾಡ್ತೀನಿ. ದೆನ್ ಇದು ಫಸ್ಟ್ ಪಾರ್ಟು. ಸೆಕೆಂಡ್ ಪಾರ್ಟಲ್ಲಿ ಸಬ್ಸ್ಕ್ರೈಬರ್ನ ಹೇಗೆ ಮಾಡ್ಕೋಬೇಕು, ಎಷ್ಟು ತಿಂಗಳಲ್ಲಿ ಯಾವ ಥರ ಸಬ್ಸ್ಕ್ರೈಬ್ ಆಗಬೇಕು, ಆ್ಯಂಡ್ ವ್ಯೂಸ್ ಎಷ್ಟು ಪಡ್ಕೋಬೇಕು, ಪ್ರತಿಯೊಂದನ್ನು ನಾನು ನಿಮಗೆ ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲಿ ಹಾಕ್ತೀನಿ. ಓಕೆ, ಸೊ ಯಾರಿಗೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಬ್ಲಾಗ್ ಇಷ್ಟ ಆಗಿದೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ ಪ್ಲೀಸ್. ನನಗೂ ಕೂಡ ನೀವು ಈ ಥರ ಸಪೋರ್ಟ್ ಮಾಡಿ, ನೆಕ್ಸ್ಟ್ ನಿಮಗೂ ಸಪೋರ್ಟ್ ಮಾಡ್ತಾರೆ, ನಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಇದಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ವಾಚಿಂಗ್, ಬಾಯ್.